ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ದಿನದಿಂದ ದಿನಕ್ಕೆ ಸಮಾಜದಲ್ಲಿ ಅಪರಾಧಗಳು ಹೆಚ್ಚುತ್ತಿವೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂದು ತಿಳಿಯದ ಪರಿಸ್ಥಿತಿ. ಅದರಲ್ಲೂ ಒಂಟಿ ಮಹಿಳೆಯರು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಬಂದಿದೆ. ಫ್ರೆಂಡ್ಸ್, ಈ ಸ್ಟೋರಿಯನ್ನ ಕೇಳಿದ್ರೆ ಇಂಥ ಜನರು ಕೂಡ ಇರ್ತಾರ ಅಂತೇಳಿ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಇನ್ನು ಸ್ಟೋರಿ ಏನಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಗಮಾರು ಎಂಬ ಹಳ್ಳಿಯಲ್ಲಿ ವಿಭೂತಿ ಮತ್ತು ವೈಷ್ಣವಿ ದಂಪತಿಗಳು ಮಡಿಕೆಗಳನ್ನು ಮಾರಿ ತಮ್ಮ 5 ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದರು. ಅದರಲ್ಲಿ ಹಿರಿಯ ಮಗಳೇ ಪ್ರೇಮ. ಅವಳು ಓದಿನಲ್ಲಿ ಚುರುಕಾಗಿದ್ದು ನರ್ಸ್ ಆಗುವ ಕನಸು ಕಂಡಿದ್ದಳು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಪೋಷಕರು ಅವಳಿಗೆ ಬೇಗ ಮದುವೆ ಮಾಡಲು ನಿರ್ಧಾರ ಮಾಡಿದರು. ಪ್ರೇಮಗೆ 10ನೇ ತರಗತಿ ಮುಗಿದ ತಕ್ಷಣ ಪಕ್ಕದ ಹಳ್ಳಿಯ ಪೇಂಟರ್ ವಿಜಯ್ ಕುಮಾರ್ ಎಂಬಾತನಿಂದ ಮದುವೆ ಪ್ರಸ್ತಾಪ ಬಂತು. ಅವನು ವರದಕ್ಷಿಣೆ ಕೇಳದ ಕಾರಣ ಪ್ರೇಮಗೆ ಇಷ್ಟವಿಲ್ಲದಿದ್ದರೂ ಪೋಷಕರ ಒತ್ತಾಯಕ್ಕೆ ಮಣಿದು ಅವನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳದೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾದಳು. ಮದುವೆಯ ಮೊದಲ ರಾತ್ರಿಯೇ ವಿಜಯ್ ಕುಡಿದು ಬಂದು ಅವಳ ಇಷ್ಟಕ್ಕೆ ವಿರುದ್ಧವಾಗಿ ದೌರ್ಜನ್ಯ ಎಸಗಿದ. ಇದರಿಂದ ಭಯಗೊಂಡ ಪ್ರೇಮ ಮರುದಿನವೇ ತವರಿಗೆ ಓಡಿ ಹೋದಳು. ಆದರೆ ಗಂಡ ಏನೇ ಮಾಡಿದರೂ ಹೆಂಡತಿ ಸಹಿಸಿಕೊಳ್ಳಬೇಕು, ಅದೇ ಸಂಸಾರ ಎಂದು ತಾಯಿ ಬುದ್ಧಿ ಹೇಳಿ ತಂದೆ ಬಲವಂತವಾಗಿ ಮತ್ತೆ ಗಂಡನ ಮನೆಗೆ ಬಿಟ್ಟು ಬಂದರು. ನಂತರ ಪ್ರೇಮ ಎಲ್ಲವನ್ನು ಸಹಿಸಿಕೊಂಡು ಬದುಕತೊಡಗಿದಳು. ಅದಾದ ನಂತರ ಅವರಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಜನಿಸಿದರು. ಕುಟುಂಬದ ಖರ್ಚು ಹೆಚ್ಚಾದ ಕಾರಣ ಅವರು ಹೈದರಾಬಾದ್ನ ಎಲ್ಬಿ ನಗರಕ್ಕೆ ಸ್ಥಳಾಂತರಗೊಂಡರು. ಪ್ರೇಮ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದರೆ ವಿಜಯ್ ಪೇಂಟಿಂಗ್ ಕೆಲಸ ಮುಂದುವರೆಸಿದ. ಆದರೆ ವಿಜಯ್ ತನ್ನ ಸಂಪಾದನೆಯನ್ನೆಲ್ಲ ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದನು. ಒಂದು ದಿನ ಅವರ ಪಕ್ಕದ ಮನೆಯ ಉಮಾ ಎಂಬಾಕೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ದ ಪಾರ್ಸಲ್ ತೆಗೆದುಕೊಳ್ಳಲು ಪ್ರೇಮಗೆ ಹೇಳಿ ಹೊರಗೆ ಹೋದಳು. ಆ ಪಾರ್ಸಲ್ ತಲುಪಿಸಲು ಮನೋಜ್ ಎಂಬ 25 ವರ್ಷದ ಡೆಲಿವರಿ ಬಾಯ್ ಬಂದ. ಪಾರ್ಸಲ್ ಸರಿಯಾಗಿ ತಲುಪಿದೆ ಎಂದು ಖಚಿತಪಡಿಸಿಕೊಳ್ಳಲು ಅವನು ಪ್ರೇಮಳ ಮೊಬೈಲ್ ನಂಬರ್ ತೆಗೆದುಕೊಂಡ. ಅಂದಿನಿಂದ ಮನೋಜ್ ಪ್ರೇಮಗೆ ಮೆಸೇಜ್ ಮಾಡುತ್ತಾ ಸ್ನೇಹ ಬೆಳೆಸಿಕೊಂಡ. ಗಂಡನಿಂದ ಪ್ರೀತಿ ಸಿಗದೆ ಹತಾಶೆಯಲ್ಲಿದ್ದ ಪ್ರೇಮ ಮನೋಜ್ ನ ತಮಾಷೆಯ ಮಾತುಗಳಿಗೆ ಮರುಳಾಗಿ ಅವನೊಂದಿಗೆ ಆಪ್ತಳಾದಳು. ಕೊನೆಗೆ ಈ ಸ್ನೇಹವು ಶಾರೀರಿಕ ಸಂಬಂಧಕ್ಕೆ ತಿರುಗಿತು. ಒಂದು ದಿನ ಪ್ರೇಮ ತನ್ನ ಗಂಡ ಮತ್ತು ಮಕ್ಕಳು ಮನೆಯಲ್ಲಿಲ್ಲದಾಗ ಮನೋಜ್ ನನ್ನು ಊಟಕ್ಕೆ ಕರೆದು ಇಬ್ಬರು ಶಾರೀರಿಕವಾಗಿ ಒಂದಾದರು. ಅಂದಿನಿಂದ ಗಂಡ ಕುಡಿದು ಹೊರಗೆ ಮಲಗಿದಾಗ ಮತ್ತು ಮಕ್ಕಳು ನಿದ್ರಿಸಿದ ನಂತರ ಪ್ರೇಮ ಮನೋಜ್ ನನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ಅವರಿಬ್ಬರು ಒಟ್ಟಿಗೆ ಇದ್ದಾಗ ಆರೋಗ್ಯ ಸರಿ ಇಲ್ಲದ ಕಾರಣ ವಿಜಯ್ ಬೇಗ ಮನೆಗೆ ಬಂದ. ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಅನುಮಾನಗೊಂಡ ವಿಜಯ್ ಮನೆಯ ಹಿಂದಿನ ಕಿಟಕಿಯಿಂದ ನೋಡಿದಾಗ ತನ್ನ ಹೆಂಡತಿ ಇನ್ನೊಬ್ಬನೊಂದಿಗೆ ಅಸಭ್ಯ ಸ್ಥಿತಿಯಲ್ಲಿರುವುದನ್ನು ಕಂಡು ಶಾಕ್ ಆಗಿ ಹೋದನು. ಆಗ ವಿಜಯ್ ಜೋರಾಗಿ ಕೂಗುತ್ತಾ ಹೆಂಡತಿಯನ್ನು ಬೈದನು. ಇದರಿಂದ ಗಾಬರಿಗೊಂಡ ಪ್ರೇಮ ಮತ್ತು ಮನೋಜ್ ತಕ್ಷಣ ಬಟ್ಟೆ ಹಾಕಿಕೊಂಡು ಬಾಗಿಲು ತೆರೆದರು. ಆಗ ಮನೋಜ್ ಏನೋ ಬಾಧೆ ಬಿದ್ದು ಅಲ್ಲಿಂದ ಓಡಿ ಹೋದನು. ಕೋಪದಿಂದ ಕುದಿಯುತ್ತಿದ್ದ ವಿಜಯ್ ಒಳಗೆ ಬಂದು ಪ್ರೇಮಗೆ ಚೆನ್ನಾಗಿ ಹೊಡೆದನು. ಒಂದು ಕಡೆ ಪ್ರೇಮ ಅಳುತ್ತಿದ್ದರೆ ಇನ್ನೊಂದು ಕಡೆ ವಿಜಯ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿದನು. ಮಕ್ಕಳು ಶಾಲೆಯಿಂದ ಮನೆಗೆ ಬರುತ್ತಾರೆ ಎಂದು ಪ್ರೇಮ ಜೊತೆ ಮಾತನಾಡುತ್ತಾ, ನಮಗೆ 3 ಮಕ್ಕಳಿದ್ದಾರೆ, ನಾವು ಬದುಕಲು ಇಲ್ಲಿಗೆ ವಲಸೆ ಬಂದಿದ್ದೇವೆ, ಇಂಥ ಕೆಲಸಗಳನ್ನು ಮಾಡಿ ಮರ್ಯಾದೆ ತೆಗೆಯಬೇಡ, ಇನ್ನೊಮ್ಮೆ ಹೀಗೆ ಮಾಡಿದರೆ ನಾನೇನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ ಎಂದು ಹೇಳಿ ಹೊರಗೆ ಹೋದನು. ಆದರೆ ಅಷ್ಟೊತ್ತಿಗಾಗಲೇ ಮನೋಜ್ನೊಂದಿಗೆ ಆಳವಾದ ಪ್ರೀತಿಯಲ್ಲಿದ್ದ ಪ್ರೇಮ ಕುಡುಕ ಗಂಡನಿಗಾಗಿ ತನ್ನ ಪ್ರೇಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದೆಂದು ನಿರ್ಧಾರ ಮಾಡಿದಳು. ಗಂಡನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಮರುದಿನ ತನ್ನ ಕೆಲಸ ಮುಗಿಸಿಕೊಂಡು ನೇರವಾಗಿ ಮನೋಜ್ ಮನೆಗೆ ಹೋಗಿ ಅವನನ್ನು ಭೇಟಿಯಾಗುತ್ತಿದ್ದಳು. ಅಷ್ಟೇ ಅಲ್ಲದೆ ತನ್ನ ಸಂಬಳದಲ್ಲಿ ಅರ್ಧವನ್ನು ಮನೋಜ್ಗೆ ಕೊಡುತ್ತಿದ್ದಳು. ಇದರಿಂದ ಮನೋಜ್ ಕೂಡ ಪ್ರೇಮಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದೆಂದು ನಿರ್ಧಾರ ಮಾಡಿದ. ಅದಾದ ನಂತರ ಸುಮಾರು ದಿನಗಳು ವಿಜಯ್ ಪ್ರೇಮ ಮತ್ತು ಮನೋಜ್ ನನ್ನ ಹಲವು ಬಾರಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬೈದು ಹೊಡೆದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ. ಹೆಂಡತಿಯ ನಡವಳಿಕೆಯಿಂದ ಬೇಸತ್ತ ವಿಜಯ್ ನಾವು ಮತ್ತೆ ನಮ್ಮ ಸ್ವಂತ ಊರಾದ ಉತ್ತರ ಪ್ರದೇಶಕ್ಕೆ ಹೋಗೋಣ ಎಂದು ಹೆಂಡತಿಗೆ ಹೇಳಿದನು. ಅದಕ್ಕೆ ಆಕೆ ನಾನು ಬರುವುದಿಲ್ಲ ಎಂದು ಖಡಖಂಡಿತವಾಗಿ ಹೇಳಿದಳು. ಆಗ ವಿಜಯ್ಗೆ ಬೇರೆ ದಾರಿ ಇಲ್ಲದೆ ತನ್ನ 3 ಮಕ್ಕಳನ್ನು ಕರೆದುಕೊಂಡು ಉತ್ತರ ಪ್ರದೇಶಕ್ಕೆ ಹೊರಟು ಹೋದನು. ವಿಜಯ್ ತಮ್ಮ ದಾರಿಯಿಂದ ಸರಿದು ಹೋದ ತಕ್ಷಣ ಪ್ರೇಮ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮನೋಜ್ ವಾಸವಾಗಿದ್ದ ಫ್ಲಾಟ್ಗೆ ಶಿಫ್ಟ್ ಆದಳು. ಅಂದಿನಿಂದ ಅವರಿಬ್ಬರು ಸಹಜೀವನ ನಡೆಸಲು ಪ್ರಾರಂಭಿಸಿದರು. ಅಕ್ಕಪಕ್ಕದವರು ಈಕೆ ಯಾರು ಎಂದು ಮನೋಜ್ನನ್ನು ಕೇಳಿದಾಗ ಪ್ರೇಮ ನನ್ನ ಹೆಂಡತಿ, ಊರಲ್ಲಿ ಅವಸರವಾಗಿ ಮದುವೆಯಾದೆವು ಎಂದು ಹೇಳಿದನು. ಇನ್ನು ಮುಂದೆ
ಮುಂದೆ ತಮಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಎಂದು ಅವರು ಭಾವಿಸಿದರು. ಅಂದಿನಿಂದ ಅವರಿಬ್ಬರು ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇದ್ದು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾ ಎಂಜಾಯ್ ಮಾಡುತ್ತಿದ್ದರು. ಕೆಲವು ದಿನಗಳೆಲ್ಲವೂ ಚೆನ್ನಾಗಿ ಸಾಗಿದವು. ಆದರೆ ನಂತರ ಮನೋಜ್ ಪ್ರೇಮಗೆ, ನೀನು ಕೆಲಸಕ್ಕೆ ಹೋಗು, ನನಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಲು ಇಷ್ಟವಿಲ್ಲ, ನಾನು ಒಳ್ಳೆ ಕೆಲಸ ಹುಡುಕುತ್ತಿದ್ದೇನೆ ಎಂದು ಹೇಳಿದನು. ಪ್ರಿಯಕರನ ಮಾತುಗಳನ್ನು ಕೇಳಿದ ಪ್ರೇಮ ಕೆಲಸ ಮಾಡುತ್ತಾ ಬಂದ ಹಣವನ್ನು ಪ್ರಿಯಕರನಿಗೆ ಕೊಡುತ್ತಾ ಶೀಘ್ರದಲ್ಲಿ ಅವನನ್ನು ಮದುವೆಯಾಗಿ ಜೀವನದಲ್ಲಿ ನೆಲೆಗೊಳ್ಳಬೇಕೆಂದುಕೊಂಡಳು. ದಿನಗಳು ಕಳೆದಂತೆ ಮನೋಜ್ಗೆ ಪ್ರೇಮ ಕೊಡುವ ಸಂಬಳ ಸಾಕಾಗಲಿಲ್ಲ. ಇಷ್ಟವಾದ ಊಟ ತಿನ್ನಲು, ಇಷ್ಟವಾದ ಬಟ್ಟೆ ಹಾಕಿಕೊಳ್ಳಲು ಆಗದಿದ್ದಾಗ ಮನೋಜ್ ಒಂದು ಪ್ಲಾನ್ ಮಾಡಿದನು. ಒಂದು ದಿನ ಮನೋಜ್ ತನ್ನ ಸ್ನೇಹಿತ ಕೌಶಿಕ್ ನನ್ನು ಮನೆಗೆ ಕರೆದು ಇಬ್ಬರು ಮದ್ಯಪಾನ ಮಾಡುತ್ತಿದ್ದರು. ಆಗ ಪ್ರೇಮ ಆಫೀಸ್ ಇಂದ ಮನೆಗೆ ಬಂದಳು. ಮನೋಜ್ ಅವಳನ್ನು ಬೆಡ್ರೂಮ್ ಗೆ ಕರೆದೊಯ್ದು, ಇನ್ನು ಮುಂದೆ ನೀನು ಕಷ್ಟಪಟ್ಟು ಕೆಲಸ ಮಾಡುವ ಅಗತ್ಯವಿಲ್ಲ, ಮನೆಯಲ್ಲಿ ಇದ್ದು ನಾನು ಕರೆತರುವ ಗ್ರಾಹಕರನ್ನು ತೃಪ್ತಿಪಡಿಸಿದರೆ ಹೆಚ್ಚು ಹಣ ಬರುತ್ತದೆ, ಅದರಿಂದ ನಾವು ಇಷ್ಟಪಡುವ ಜೀವನವನ್ನ ಎಂಜಾಯ್ ಮಾಡಬಹುದು ಎಂದು ಹೇಳಿದನು. ಇದರಿಂದ ಆಕ್ರೋಶಗೊಂಡ ಪ್ರೇಮ ಮನೋಜ್ ನನ್ನು ಬೈಯುತ್ತಾ, ನಾನು ಅಂತ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ, ಬೇಕಿದ್ದರೆ ಹೆಚ್ಚು ಹಣ ಬರುವ ಬೇರೆ ಕೆಲಸಕ್ಕೆ ಹೋಗುತ್ತೇನೆ ಎಂದಳು. ಅದಕ್ಕೆ ಮನೋಜ್, ನೀನು ಯಾವುದೇ ಕೆಲಸಕ್ಕೆ ಹೋದರೂ ಅದು ಮನೆ ನಡೆಸಲು ಮಾತ್ರ ಸಾಕಾಗುತ್ತದೆ, ನಾವು ಐಷಾರಾಮಿ ಜೀವನ ನಡೆಸಲು ಸಾಧ್ಯವಿಲ್ಲ. ಕೆಲವು ದಿನಗಳು ಈ ಕೆಲಸ ಮಾಡಿದರೆ ಚೆನ್ನಾಗಿ ಹಣ ಸಂಪಾದಿಸಿ ನಂತರ ಈ ಕೆಲಸವನ್ನು ನಿಲ್ಲಿಸೋಣ, ಆಮೇಲೆ ಮದುವೆಯಾಗಿ ಸಂತೋಷವಾಗಿ ಜೀವನ ನಡೆಸೋಣ ಎಂದು ಹೇಳಿದನು. ಆಗ ಪ್ರೇಮ ಆಲೋಚನೆಯಲ್ಲಿ ಮುಳುಗಿದಳು. ಅಲ್ಲದೆ ಈಗ ತನಗೆ ಯಾರೆಂದು ಯಾರೂ ಇಲ್ಲ, ಗಂಡ ಮತ್ತು ಮಕ್ಕಳು ಉತ್ತರ ಪ್ರದೇಶದಲ್ಲಿದ್ದಾರೆ ಎಂದು ಯೋಚಿಸಿ ಮನೋಜ್ಗಾಗಿ ಆ ಕೆಲಸ ಮಾಡಲು ನಿರ್ಧಾರ ಮಾಡಿದಳು. ಪ್ರೇಮ ಮೊದಲ ಬಾರಿಗೆ ಮನೋಜ್ ನ ಸ್ನೇಹಿತ ಕೌಶಿಕ್ ನನ್ನು ಸಂತೋಷಪಡಿಸಿದಳು. ಅದಕ್ಕೆ ಅವನು ಅವಳಿಗೆ 2,000 ರೂಪಾಯಿಗಳನ್ನು ಕೊಟ್ಟನು. ಅಂದಿನಿಂದ ಅವಳು ವೇಷವಾಟಿಕೆ ಮಾಡಲು ಪ್ರಾರಂಭಿಸಿದಳು. ನಂತರ ಮನೋಜ್ ದಿನಕ್ಕೆ 2-3 ಗ್ರಾಹಕರನ್ನು ಕರೆತರುತ್ತಾ ಪ್ರೇಮ ಮೂಲಕ ಚೆನ್ನಾಗಿ ಹಣ ಸಂಪಾದಿಸುತ್ತಿದ್ದನು. ಬಂದ ಹಣದಿಂದ ತನಗಾಗಿ ಒಳ್ಳೆಯ ಬಟ್ಟೆ, ಚಿನ್ನದ ಸರ, ಉಂಗುರಗಳನ್ನು ಖರೀದಿಸಿ ಹಾಕಿಕೊಳ್ಳುತ್ತಿದ್ದನು. ಪ್ರೇಮಗೆ ಏನನ್ನು ಕೊಡಿಸುತ್ತಿರಲಿಲ್ಲ. ಕೆಲವೊಮ್ಮೆ 3-4 ಜನರನ್ನು ಒಟ್ಟಿಗೆ ಕರೆತಂದು ಎಲ್ಲರನ್ನು ರೂಮಿಗೆ ಕಳಿಸುತ್ತಿದ್ದನು. ಪ್ರೇಮಗೆ ಸಹಿಸಲಾಗದಿದ್ದರೂ ಕೆಲವು ದಿನಗಳು ಹೀಗೆ ಮಾಡಿ ಚೆನ್ನಾಗಿ ಹಣ ಸಂಪಾದಿಸಿ ಈ ವೃತ್ತಿಯನ್ನು ಬಿಡಬೇಕೆಂದುಕೊಂಡಳು. ಇದೆಲ್ಲ ಹೀಗಿರುವಾಗ ಮನೋಜ್ ಪ್ರೇಮ ಜೊತೆ ಇದ್ದುಕೊಂಡೇ ಇನ್ನೊಬ್ಬ ಹುಡುಗಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಅವಳನ್ನು ಮದುವೆಯಾಗಲು ಬಯಸಿದ್ದನು. ಮನೋಜ್ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತನಾಡುವುದು, ಮೆಸೇಜ್ ಮಾಡುವುದನ್ನು ನೋಡಿದ ಪ್ರೇಮ ಒಂದು ದಿನ ಮನೋಜ್ ಸ್ನಾನಕ್ಕೆ ಹೋದಾಗ ಅವನ ಫೋನ್ ಚೆಕ್ ಮಾಡಿದಳು. ಆಗ ಅಂಬಿಕಾ ಎಂಬ ಹುಡುಗಿಯೊಂದಿಗೆ ಆತ್ಮೀಯವಾಗಿ ಫೋಟೋಗಳನ್ನು ತೆಗೆಸಿಕೊಂಡಿರುವುದು ಮತ್ತು ಅವಳೊಂದಿಗೆ ಚಾಟ್ ಮಾಡಿರುವುದನ್ನು ನೋಡಿ ಪ್ರೇಮ ಶಾಕ್ ಆಗಿ ಹೋದಳು. ಮನೋಜ್ ಬಾತ್ರೂಮ್ ನಿಂದ ಹೊರ ಬಂದ ತಕ್ಷಣ ಅವನನ್ನು ಪ್ರಶ್ನೆ ಮಾಡಲು ಪ್ರಾರಂಭಿಸಿದಳು. ಅದಕ್ಕೆ ಮನೋಜ್ ಶಾಂತವಾಗಿ, ನಾನು ಅಂಬಿಕಳನ್ನು ಮದುವೆಯಾಗುತ್ತಿದ್ದೇನೆ ಎಂದು ಹೇಳಿದನು. ಆಗ ಪ್ರೇಮಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ನಿನ್ನನ್ನೇ ನಂಬಿಕೊಂಡಿರುವ ನನ್ನ ಗತಿ ಏನು ಎಂದು ಕೇಳಿದಳು. ಅದಕ್ಕೆ ಮನೋಜ್, ನೀನು ನನ್ನೊಂದಿಗೆ ಇರಬೇಕೆಂದರೆ ಯಾವಾಗಲೂ ಹೀಗೆ ಸಂಪಾದಿಸಿ ಹಣ ಕೊಡಬೇಕು, ಆದರೆ ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ, ನಾನು ಕೇಳಿದಾಗಲೆಲ್ಲ ಸುಖ ಕೊಡಬೇಕು ಎಂದನು. ಕೋಪದಿಂದ ಕುದಿಯುತ್ತಿದ್ದ ಪ್ರೇಮ, ನಿನ್ನನ್ನು ನಂಬಿ ಚಿನ್ನದಂತ ಗಂಡ ಮಕ್ಕಳನ್ನು ಬಿಟ್ಟು ಬಂದೆ, ಈಗ ನೀನು ನನ್ನನ್ನು ಮದುವೆ ಆಗದಿದ್ದರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುತ್ತೇನೆ ಎಂದಳು. ಈಗಾಗಲೇ ಮನೋಜ್ ಪ್ರೇಮ ಗ್ರಾಹಕರೊಂದಿಗೆ ಇದ್ದ ಖಾಸಗಿ ವಿಡಿಯೋಗಳನ್ನ ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದನು. ಅವುಗಳನ್ನು ಅವಳಿಗೆ ತೋರಿಸುತ್ತಾ, ಈಗ ನೀನು ನಾನು ಹೇಳಿದಂತೆ ಕೇಳದಿದ್ದರೆ ಈ ವಿಡಿಯೋಗಳನ್ನು ಇಂಟರ್ನೆಟ್ ನಲ್ಲಿ ಬಿಡುಗಡೆ ಮಾಡುತ್ತೇನೆ, ಆಗ ಪೊಲೀಸರೇ ನೀನು ಮಾಡಿದ ಕೆಲಸಕ್ಕೆ ನಿನ್ನನ್ನು ಜೈಲಿಗೆ ಹಾಕುತ್ತಾರೆ ಎಂದು ಬೆದರಿಸಿದನು. ಆಗ ಪ್ರೇಮಗೆ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿ. ಕೆಲವು ದಿನಗಳ ಕಾಲ ಮನೋಜ್ ಹೇಳಿದಂತೆ ಮಾಡಿದಳು. ಆದರೆ ಒಂದು ಹಂತದಲ್ಲಿ ಸಹನೆ ಕಳೆದುಕೊಂಡು ತನ್ನಿಂದ ಸಾಧ್ಯವಿಲ್ಲವೆಂದಳು. ಆಗ ಮನೋಜ್ ಪ್ರೇಮಗೆ ರಕ್ತ ಬರುವ ಹಾಗೆ ಹೊಡೆದು ಚಿತ್ರಹಿಂಸೆ ನೀಡಿದನು. ಆಗ ಪ್ರೇಮಗೆ ನನ್ನ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಎಂತ ದೊಡ್ಡ ತಪ್ಪು ಮಾಡಿದೆ ಎಂದು ಆಕೆಗೆ ಅರಿವಾಯಿತು. ಮನೋಜ್ ಹೊರಗೆ ಹೋದ ಕೂಡಲೇ ಪ್ರೇಮ ಯುಪಿಯಲ್ಲಿದ್ದ ತನ್ನ ಗಂಡ ವಿಜಯ್ಗೆ ಕಾಲ್ ಮಾಡಿ ಅಳುತ್ತಾ ತನ್ನ ನೋವನ್ನು ಹೇಳಿಕೊಂಡಳು. ಅವನು ನನ್ನನ್ನು ಇಲ್ಲಿ ಬಂಧಿಸಿ ವೇಷವಾಟಿಕೆ ಮಾಡಿಸುತ್ತಿದ್ದಾನೆ, ನನಗೆ ನನ್ನ ಕುಟುಂಬ ಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದಳು. ಕೋಪಗೊಂಡ ವಿಜಯ್ ತನ್ನ ಹೆಂಡತಿ ಪಡುತ್ತಿರುವ ನೋವನ್ನು ಸಹಿಸಲಾಗದೆ ಅದೇ ದಿನ ರಾತ್ರಿ ಹೈದರಾಬಾದ್ಗೆ ಹೊರಟನು. ವಿಜಯ್ ಮತ್ತು ಪ್ರೇಮ ಇಬ್ಬರು ಸೇರಿ ಮನೋಜ್ ನನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿದರು. ಆಗ ಮಾತ್ರ ತನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಪ್ರೇಮ ಭಾವಿಸಿದಳು. ಅಂದು ರಾತ್ರಿ ಪ್ರೇಮ ಬಿರಿಯಾನಿ ಮಾಡಿ ಅದರಲ್ಲಿ ನಿದ್ರೆ ಮಾತ್ರೆಗಳನ್ನು ಬೆರೆಸಿದಳು. ಈ ವಿಷಯ ತಿಳಿಯದ ಮನೋಜ್ ಬಿರಿಯಾನಿ ತಿಂದ ತಕ್ಷಣ ನಿದ್ರೆಗೆ ಜಾರಿದನು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ವಿಜಯ್ ಮನೆಯೊಳಗೆ ಬಂದು ಮನೋಜ್ ನನ್ನು ಕೊಂದು ಹಾಕಿದನು. ಹೀಗೆ ಬಿಟ್ಟರೆ ತಾವು ಸಿಕ್ಕಿ ಬೀಳುತ್ತೇವೆಂದು ಭಯಪಟ್ಟ ಪ್ರೇಮ ಒಂದು ಪ್ಲಾನ್ ಮಾಡಿದಳು. ಮನೋಜ್ ನ ಸ್ನೇಹಿತ ಕೌಶಿಕ್ ಟಾಟಾ ಎಸಿ ಡ್ರೈವರ್ ಆಗಿದ್ದರಿಂದ ಅವಳು ಅವನಿಗೆ ಕರೆ ಮಾಡಿ, ಮನೋಜ್ ನ ಆರೋಗ್ಯ ತುಂಬಾ ಗಂಭೀರವಾಗಿದೆ, ಈ ಸಮಯದಲ್ಲಿ ಯಾವುದೇ ಆಟೋಗಳಿಲ್ಲ, ಬೇಗ ನಿನ್ನ ಗಾಡಿ ತೆಗೆದುಕೊಂಡು
ಬಾ ಎಂದು ಹೇಳಿದಳು. ಆಗ ಕೌಶಿಕ್ ತಕ್ಷಣ ಅಲ್ಲಿಗೆ ಬಂದನು. ಆಗಲೇ ಮನೋಜ್ನ ದೇಹ ತಣ್ಣಗಾಗಿತ್ತು ಮತ್ತು ಅವನ ಮೈ ಮೇಲೆ ಗಾಯಗಳಿದ್ದವು. ಇದರಿಂದ ಅನುಮಾನಗೊಂಡ ಕೌಶಿಕ್ ಪ್ರೇಮಳನ್ನು ಇದರ ಬಗ್ಗೆ ಕೇಳಿದನು. ಅದಕ್ಕೆ ಪ್ರೇಮ ಮತ್ತು ಅವಳ ಗಂಡ ವಿಜಯ್ ಕೌಶಿಕ್ ನ ಕಾಲು ಹಿಡಿದುಕೊಂಡು ಮನೋಜ್ ಮಾಡಿದ ಅನ್ಯಾಯದ ಬಗ್ಗೆ ಹೇಳಿ ಈ ದೇಹವನ್ನು ಹೊರಗೆ ಹಾಕಲು ಸಹಾಯ ಮಾಡು, ನಂತರ ನಾವು ಈ ಊರು ಬಿಟ್ಟು ಹೋಗುತ್ತೇವೆ ಎಂದು ಬೇಡಿಕೊಂಡು ತಮ್ಮ ಬಳಿ ಇದ್ದ ಸ್ವಲ್ಪ ಹಣವನ್ನು ಕೊಟ್ಟರು. ಕೌಶಿಕ್ ಮನೋಜ್ನ ದೇಹವನ್ನು ಊರ ಹೊರಗೆ ತೆಗೆದುಕೊಂಡು ಹೋಗಿ ಬಿಸಾಡಿ ಮನೆಗೆ ಹೋದರು. ಪ್ರೇಮ ಮತ್ತು ಅವಳ ಗಂಡ ಉತ್ತರ ಪ್ರದೇಶಕ್ಕೆ ಹೋಗುವ ಬಸ್ ಹತ್ತಿದರು. ಮರುದಿನ ರಸ್ತೆ ಬದಿಯಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿದೆ ಎಂದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಅದು ಮನೋಜ್ನದು ಎಂದು ಐಡೆಂಟಿಫೈ ಮಾಡಿದ ಪೊಲೀಸರು ಅವನ ಮನೆಯ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಚೆಕ್ ಮಾಡಿದರು. ಆಗ 3 ವ್ಯಕ್ತಿಗಳು ಟಾಟಾ ಎಸಿ ವಾಹನದಲ್ಲಿ ಮನೋಜ್ನನ್ನು ಕೊಂಡೊಯ್ದಿರುವುದು ಕಂಡು ಬಂತು. ಆ ವಾಹನದ ಮೂಲಕ ಕೌಶಿಕ್ ನನ್ನು ವಶಕ್ಕೆ ಪಡೆದು ತಮ್ಮ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಅವನು ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಬಾಯ್ಬಿಟ್ಟನು. ಇದನ್ನು ಕೇಳಿದ ಪೊಲೀಸರು ಕೂಡ ಶಾಕ್ ಆಗಿ ಹೋದರು. ಪೊಲೀಸರು ಪ್ರೇಮ ಮತ್ತು ವಿಜಯ್ಗಾಗಿ ಹುಡುಕಾಟ ನಡೆಸಿದರು. ಅವರ ಫೋನ್ ನಂಬರ್ ಗಳ ಆಧಾರದ ಮೇಲೆ ಅವರಿಬ್ಬರು ಯುಪಿಗೆ ಹೋಗಿಲ್ಲ, ಹೈದರಾಬಾದ್ ನ ಮಿಯಾಪುರ್ ನಲ್ಲಿ ಇದ್ದಾರೆ ಎಂದು ಪತ್ತೆ ಹಚ್ಚಿ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಫ್ರೆಂಡ್ಸ್, ಈ ಪ್ರಕರಣ ಇಂದಿಗೂ ಸಹ ನ್ಯಾಯಾಲಯದಲ್ಲಿ ನಡೆಯುತ್ತಿರುವುದು ಗಮನಾರ್ಹ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.